ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತ ಕೇಳಿದ್ರೆ, PM ಕಿಸಾನ್ನ 19ನೇ ಕಂತಿನ ಹಣ ಇದೇ ತಿಂಗಳು 24ನೇ ತಾರೀಕಿನಂದು ರೈತರ ಖಾತೆಗೆ ಜಮಾವಣೆ ಆಗ್ತಾ ಇದೆ. ಇದರ ಕುರಿತು PM ಈವೆಂಟ್ಸ್ ಅನ್ನೋ ಒಂದು ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ನೋಟಿಫಿಕೇಶನ್ ಕೂಡ ಶೋ ಆಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಸುಮಾರು 9,70,00,000 ರೈತರಿಗೆ ಅಂದ್ರೆ PM ಕಿಸಾನ್ ಬೆನಿಫಿಷಿಯರ್ಸ್ಗೆ ಇದೇ ತಿಂಗಳು 24ರಂದು ಕೋಲ್ಕತ್ತಾದ ಒಂದು ಈವೆಂಟ್ಸ್ ನಲ್ಲಿ ಚಾಲನೆ ನೀಡುವ ಮುಖಾಂತರ ಹಣನ ರೈತರ ಖಾತೆಗೆ ಜಮಾವಣೆ ಮಾಡ್ತಾರೆ ಅಂತ ಅಧಿಕೃತವಾಗಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಈವೆಂಟ್ ಸ್ಟಾರ್ಟಿಂಗ್ 8 days 3 hours ಅಂತ ತೋರಿಸ್ತಾ ಇದೆ ಕೆಳಗಡೆ. ನೀವು 8 ದಿವಸದ ಒಳಗೆ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಹಾಗೇನೆ ಸ್ನೇಹಿತರೆ, ನೀವು ಇಲ್ಲಿ ಇದು PM ಕಿಸಾನ್ ವೆಬ್ಸೈಟ್ ನಲ್ಲಿ ಎಲ್ಲೂ ಕೂಡ ಶೋ ಆಗ್ತಾ ಇಲ್ಲ. PM ಈವೆಂಟ್ಸ್ ಅನ್ನೋ ಒಂದು ವೆಬ್ಸೈಟ್ ನಲ್ಲಿ ಮಾತ್ರ ಶೋ ಆಗ್ತಾ ಇದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ಇಲ್ಲೇ ನೀವು ನೋಡಬಹುದು ನಿಮ್ಗೆ 18ನೇ ಕಂತಿನ ಹಣ 5 ಅಕ್ಟೋಬರ್ 2024ರಂದು ಜಮಾವಣೆ ಆಗ್ತಲ್ಲ, ಅದು ಕೂಡ ಇದೇ ವೆಬ್ಸೈಟ್ ನಲ್ಲಿ ಶೋ ಆಗ್ತಾ ಇತ್ತು ನೋಟಿಫಿಕೇಶನ್. ಅದರಿಂದ ನಿಮ್ಗೆ ಈಗ ಬಂದಿರತಕ್ಕಂಥ ನೋಟಿಫಿಕೇಶನ್ ಪಕ್ಕ 100% ಜೆನ್ಯೂನ್ ಅಂತ ನೀವು ಅಲ್ಲಿ ಕನ್ಫರ್ಮ್ ಮಾಡ್ಕೋಬಹುದು. ಹಾಗೇನೆ ಸ್ನೇಹಿತರೆ, ಮುಂದೆ ನಾನು ಯಾವೆಲ್ಲ ರೈತರಿಗೆ PM ಕಿಸಾನ್ ಹಣ ಬರುತ್ತೆ, ಹಾಗೇನೆ ನೀವು ಮೊದಲು ಏನೆಲ್ಲ ಚೆಕ್ ಮಾಡ್ಕೋಬೇಕು, ಹಾಗೇನೆ ನಿಮ್ಮ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ PM ಕಿಸಾನ್ ಮತ್ತೆ ರೈತರಿಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರುತ್ತೆ, ಮಾಹಿತಿ ನಿಮಗೆ ತಕ್ಷಣ ಕೂಡ ಸಿಗುತ್ತೆ. ಸ್ನೇಹಿತರೆ, ನೀವು PM ಈವೆಂಟ್ಸ್ ಅಂತ ನೀವು ಮೊಬೈಲಲ್ಲೂ ಕೂಡ ಸರ್ಚ್ ಮಾಡಿದ್ರೆ ಅಲ್ಲಿ ಶೋ ಆಗುತ್ತೆ. ನೀವು ಈ ವೆಬ್ಸೈಟ್ನಲ್ಲಿ ಬಂದು ಕನ್ಫರ್ಮ್ ಮಾಡ್ಕೋಬಹುದು. ಹಾಗೆಯೇ ನೀವು PM ಕಿಸಾನ್ ಅಲ್ಲಿ ಕಳೆದ ಬಾರಿ ನಿಮಗೆ PM ಕಿಸಾನ್ ಹಣ ಬಂದಿಲ್ಲ ಅಂದ್ರೆ ಆ ರೈತರು ಕೂಡ ತಮಗೆ ಈ ಕಂತು ಕೂಡ ಬರುತ್ತಾ ಇಲ್ವೋ ಅಂತ ಕೂಡ ನೀವೇ PM ಕಿಸಾನ್ ವೆಬ್ಸೈಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ನೀವು ಸಿಂಪಲ್ ಆಗಿ PM ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಸಿಂಪಲ್ ಆಗಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೀವು ಕೆಳಗಡೆ ಬನ್ನಿ. ಇಲ್ಲಿ ತುಂಬಾ ಆಪ್ಷನ್ಗಳಿದೆ. ನೀವು ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದ್ರೆ. ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಅಲ್ಲೂ ಕೂಡ 2 ಆಪ್ಷನ್ ಬರುತ್ತೆ, ಮೊಬೈಲ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಅಂತ. ನಿಮ್ಮ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರ್ನ ಹಾಕಿ, ಹಾಗೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಪಕ್ಕದಲ್ಲಿ ಗೆಟ್ ಮೊಬೈಲ್ OTP ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಶೋ ಆಗುತ್ತೆ. ಅದನ್ನ ಕಾಪಿ ಮಾಡಿಕೊಂಡು ಮತ್ತೆ ನೀವು ಬ್ಯಾಕ್ ಪೇಜ್ಗೆ ಬರಬೇಕಾಗುತ್ತೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರು ಮತ್ತೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಸ ಹಾಕಿ ಇಲ್ಲಿ ಮತ್ತೆ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೀವು PM ಕಿಸಾನ್ ವೆಬ್ಸೈಟ್ನಲ್ಲಿ KYC ಮಾಡಿದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರ್ಗೆ 4 digit OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ನಿಮ್ಮ PM ಕಿಸಾನ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು FTO ಪ್ರೊಸೀಡ್ ಎಸ್ ಅಂತ ಬರ್ಬೇಕು. ಇಲ್ಲಿ ತುಂಬಾ ಜನರಿಗೆ ನೋ ಅಂತ ಬಂತು ಅಂದ್ರೆ ಅಲ್ಲಿ ಹಣ ಬರಲ್ಲ. ಕೆಳಗಡೆ ವೇಟಿಂಗ್ ಟು ಅಪ್ರೂವಲ್ ಸ್ಟೇಟ್ ಅಂತ ಬರ್ತಾ ಇದೆ. ಹಾಗೇನೆ ಇಲ್ಲಿ ಮೇಲ್ಗಡೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಅಲ್ಲಿ ಲ್ಯಾಂಡ್ ಸೀಡಿಂಗು ಮತ್ತೆ KYC ಸ್ಟೇಟಸ್ ಮತ್ತೆ ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಕೂಡ ಅಲ್ಲಿ 3 ಕೂಡ ರೈಟ್ ಮಾರ್ಕ್ ಅಲ್ಲಿ ಎಸ್ ಅಂತ ಇರಬೇಕು. ಹಾಗಿತ್ತು ಅಂದ್ರೆ ನಿಮ್ಗೆ ಖಂಡಿತ ಹಣ ಬಂದೇ ಬರುತ್ತೆ. ಹಾಗೇನೆ ಪಕ್ಕದಲ್ಲಿ ಲಾಸ್ಟ್ KYC ಕಂಪ್ಲೀಟೇಷನ್ ಅಂತ ಬರುತ್ತೆ ನೋಡಿ, ಯಾವ ದಿನಾಂಕದಲ್ಲಿ ನೀವು KYC ಮಾಡೋದು ಅಂತ ಆ ದಿನಾಂಕನೂ ಕೂಡ ಅಲ್ಲಿ ಶೋ ಆಗುತ್ತೆ. ಈ ರೀತಿ ನಿಮ್ಮ ಸ್ಟೇಟಸ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 3 ಕೂಡ ರೈಟ್ ಮಾರ್ಕಲ್ಲಿ ಇರಬೇಕು. ಅಲ್ಲಿ ಯಾವ್ದಾದ್ರು ಕೂಡ ಒಂದು ನೋ ಅಂತ ಇದ್ರೆ ನಿಮಗೆ PM ಕಿಸಾನ್ ಹಣ ಬರಲ್ಲ. ಅಲ್ಲಿ 3 ಕೂಡ ಎಸ್ ಅಂತ ಇದ್ರೆ ಮಾತ್ರ ನಿಮಗೆ PM ಕಿಸಾನ್ನ 19ನೇ ಕಂತಿನ ಹಣ 2,000 ರೂಪಾಯಿ ನಿಮ್ಮ ಖಾತೆಗೆ ಇದೇ ತಿಂಗಳು 24ನೇ ತಾರೀಕಿನಂದು ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.